ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಡೀನ್ ಮೈ ಲೈಫ್ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಐ ಆಮ್ ಸ್ಟಾರ್ಟಿಂಗ್ ಮೈ ಡೇ ಇನ್ ನರ್ಸರಿ ಅಂತಲೇ ಹೇಳ್ಬೋದು. ನರ್ಸರಿಗೆ ಬಂದು ಕೆಲವೆಲ್ಲ ಪ್ಲ್ಯಾನ್ಸನ್ನು ಬೈ ಮಾಡೋಣ ಬಾಲ್ಕನಿಗೆ ಅಂತ ಹೇಳಿ ನಾನು ನನ್ನ ತಂಗಿ ಇಬ್ಬರು ಬಂದಿದ್ದೀವಿ. ಆ್ಯಂಡ್ ವಿ ಕ್ಯಾನ್ ಸಿ ಹಿಯರ್ ಅ ಲಾಟ್ ಆಫ್ ಪ್ಲ್ಯಾನ್ಸ್, ಸಿಂಗೋನಿಯಮ್ ಮತ್ತು ವೀಳ್ಯದೆಲೆ ಮತ್ತು ಅಂತೂರಿಯಮ್, ಹಾಗೆಯೇ ತುಂಬಾ ವೆರೈಟೀಸ್ ಇತ್ತು. ಅಂತೂರಿಯಮಿಗೆಲ್ಲ ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಹಾಗೆಯೇ ಐ ಫಾರ್ಗೊಟ್ ದ ನೇಮ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ಲ್ಯಾಂಟ್. ಮತ್ತು ಈ ರೀತಿ ಪುಡ್ಡಾದಂತಹ ಕ್ಯೂಟಾಗಿರುವಂಥ ಕ್ಯಾಕ್ಟಸ್ಗಳು, ಕ್ರೋಟನ್ಸ್, ತುಂಬಾ ವೆರೈಟಿ ಇದೆ. ಕಲರ್ಫುಲ್ ಫ್ಲವರ್ಸ್ ಕಾಣಬೇಕಾದ್ರೆ ಎಲ್ಲನೂ ಪರ್ಚೇಸ್ ಮಾಡಬೇಕಂತ ಅನಿಸುತ್ತೆ. ಬಟ್ ಏನು ಮಾಡೋದು, ಕೆಲವೆಲ್ಲ ನರ್ಸರಿಯಿಂದ ತರಬೇಕಾದ್ರೆ ಚೆನ್ನಾಗೇ ಇರುತ್ತೆ. ಬಟ್ ನಮ್ಮ ಬಾಲ್ಕನಿನಲ್ಲಿ ಇಟ್ಟರೆ ಸ್ವಲ್ಪ ಟೈಮ್ ಆದ ನಂತರ ಹಾಳಾಗಿ ಹೋಗುತ್ತೆ, ಅದೊಂದೇ ಬೇಜಾರು. ನೋಡೋಣ ಈ ಸಲ ಯಾವ ಟೈಪಿಂದು ಫ್ಲವರ್ ಪ್ಲ್ಯಾಂಟ್ ತೆಗಿಬೇಕಂತ ಹೇಳಿ. ಇಟ್ ಶುಡ್ ನಾಟ್ ಬಿ ಓವರ್ ಮೇಂಟೈನ್ ಮಾಡುವಂಥದ್ದೆಲ್ಲ ತೆಕ್ಕೊಳ್ಬಾರ್ದು, ಸಿಂಪಲ್ ಆಗಿರಬೇಕು. ಸಿಕ್ಕಾಬಟ್ಟೆ ಮೇಂಟೆನೆನ್ಸ್ ಎಲ್ಲ ಇರಬಾರ್ದು, ಆ ಥರದ್ದೇ ಪ್ಲ್ಯಾಂಟ್ಸ್ ಹುಡುಕ್ತಾ ಇದ್ದೀನಿ. ಬಿಕಾಸ್ ನಾವು ಒಂದೊಂದು ಸಲ ಊರಿಗೆಲ್ಲ ಹೋಗಬೇಕಾದ್ರೆ ನೀರು ಹಾಕಲಿಕ್ಕೆ ಯಾರಿರ್ತಾರೆ, ಯಾರೂ ಇರಲ್ಲ. ಸೊ ಆ ರೀತಿ ಪ್ಲ್ಯಾಂಟೇ ಹುಡುಕ್ಬೇಕಂತ ಇದ್ದೀನಿ. ತುಂಬ ಕಷ್ಟ ಇದೆ ಆ ರೀತಿ ಪ್ಲ್ಯಾಂಟ್ ಹುಡುಕೋದಕ್ಕೆ. ಕ್ರೋಟನ್ಸ್ ವಿಲ್ ಕನ್ಸ್ಯೂಮ್ ವೆರಿ ಲೆಸ್ ವಾಟರ್. ಸ್ನೇಕ್ ಪ್ಲ್ಯಾಂಟ್ ಆಗಿರ್ಬೋದು, ಮನಿ ಪ್ಲ್ಯಾಂಟ್ ಆಗಿರ್ಬೋದು, ಮತ್ತು ಆಲ್ಮೋಸ್ಟ್ ಎಲ್ಲ ಪ್ಲ್ಯಾಂಟ್ಸಿಗೂ ನೀರು ಬೇಕೇ ಬೇಕು. ಸೊ ಈ ಪ್ಲ್ಯಾಂಟಲ್ಲಿ ನಾನು ಕನ್ಫ್ಯೂಷನಲ್ಲಿದ್ದೀನಿ ಯಾವ ಕಲರ್ ತೆಕ್ಕೊಳ್ಳಿ ಅಂತ. ಒನ್ ಈಸ್ ಬ್ಲಡ್ ರೆಡ್ ಆ್ಯಂಡ್ ಒನ್ ಈಸ್ ಪಿಂಕ್, ಬೋತ್ ಆರ್ ಸೋ ಬ್ಯೂಟಿಫುಲ್. ಹಾಗೆಯೇ ಬಾಲ್ಸಮ್ ಪ್ಲ್ಯಾಂಟಲ್ಲಿ ತುಂಬಾ ವೆರೈಟೀಸ್, ಆ್ಯಸ್ ಯು ಕ್ಯಾನ್ ಸಿ. ಕಲರ್ಫುಲ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಬೇರೆ ಬೇರೆ ಕಲರಿಂದು ಬಾಲ್ಸಮ್ ಇದೆ. ಯಾವ ತೆಗಿಬೇಕಂತಲೇ ಐ ಮೀನ್ ಕನ್ಫ್ಯೂಷನ್. ಸೋ ಬ್ಯೂಟಿಫುಲ್ ಅಲ್ವಾ? ವೈಟಿಂದು, ಆರೆಂಜಿಂದು. ಇಲ್ಲಿ ನಾನು ಕನ್ಫರ್ಮ್ ಮಾಡಿದ್ದು ಫೈನಲ್ ಆಗಿ ಆರೆಂಜ್ ಕಲರಿಂದು ಬಾಲ್ಸಮ್ಮ. ಮಿನಿ ಸೇವಂತಿಗೆನೂ ಹಾಗೆ ತುಂಬಾ ಕ್ಯೂಟಾಗಿದೆ. ಮತ್ತು ಕಾಗದ ಹೂವೆಲ್ಲ ನೀವು ಡೈರೆಕ್ಟಾಗಿ ಮಣ್ಣಲ್ಲೇ ಪ್ಲ್ಯಾಂಟ್ ಮಾಡಿದರೆ ಚೆಂದ, ಪಾಟಲ್ಲಿ ಮಾಡೋದಕ್ಕಿಂತ. ಬಿಕಾಸ್ ಇಟ್ ರಿಕ್ವೈರ್ಸ್ ಲಾಟ್ಸ್ ಆಫ್ ಸ್ಪೇಸ್. ಹಾಗೇನೆ ನೆಟ್ಟರೆ ಅದು ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ಹೇಳಿ. ಸೊ ಎಸ್, ಲಾಟ್ಸ್ ಆಫ್ ವೆರೈಟೀಸ್ ಇನ್ ರೋಸಸ್ ಆ್ಯಸ್ ವೆಲ್. ಇದೆರಡನ್ನು ಪರ್ಚೇಸ್ ಮಾಡಿದೆ ನಾನು. 3, ಐ ಆಮ್ ಸಾರಿ. ನೆಲ ಗುಲಾಬಿ, ಮತ್ತೊಂದು ಈ ಪಿಂಕ್ ಕಲರಿಂದೊಂದು ಫ್ಲವರ್, ಆ್ಯಂಡ್ ಬಾಲ್ಸಮ್. ಐ ಡೋಂಟ್ ನೋ ದ ನೇಮ್ ಆಫ್ ಇಟ್, ಬಟ್ ಇಟ್ ಇಸ್ ಸೋ ಬ್ಯೂಟಿಫುಲ್. ಡೈರೆಕ್ಟಾಗಿ ಆ್ಯಕ್ಚುಲಿ ಮಣ್ಣಲ್ಲಿ ನೆಡಬೇಕು. ಪಾಟಲ್ಲಿ ಅದು ತುಂಬ ಟೈಮಿಗೆ ಸರ್ವೈವ್ ಆಗಲ್ಲ ನಂಗೆ ಗೊತ್ತು, ಬಟ್ ವಿಲ್ ಸಿ. ಹಾಗೆ ನಡೆದು ತುಂಬ ಸುಸ್ತಾಗಿತ್ತಂತ ಹೇಳಿ ನಾವು ಸಿಯಾಳ ತೆಂಗಿನಕಾಯಿ ಕುಡಿತಾ ಇದ್ದೀವಿ. ಫ್ಲವರೆಲ್ಲ ಬಾಡಿ ಹೋಗಬಾರ್ದು ಅಂತ ಒಂದು ಮಂಡೆ ಬಿಸಿ ನಮಗೆ. ಕೇರ್ಫುಲ್ಲಾಗಿ ಒಂದು ಸತಿ ರೂಮಿಗೆ ರೀಚ್ ಆದರೆ ಸಾಕು ಅಷ್ಟೇ. ಸೊ ಇಷ್ಟೆಲ್ಲ ಫ್ಲವರಿಂಗ್ ಪ್ಲ್ಯಾಂಟ್ಸನ್ನು ತೆಕ್ಕೊಂಡಾಯಿತು. ಇವಾಗ ಇನ್ನು ಇದನ್ನು ಮೇಂಟೈನ್ ಮಾಡೋದೇ ಇರೋದು. ನೆಲ ಗುಲಾಬಿ ತೆಕ್ಕೊಂಡಿದ್ದೀನಿ ಪಿಂಕ್ ಕಲರಿಂದು. ಐ ಡೋಂಟ್ ನೋ ಇಟ್ ವಿಲ್ ಸರ್ವೈವ್ ಆರ್ ನಾಟ್. ಐ ಆಮ್ ಸ್ಕೇರ್ಡ್ ಬಿಕಾಸ್ ತರುವಾಗ ಏನೋ ಚೆನ್ನಾಗೇ ಇರುತ್ತೆ, ಮತ್ತೆ ಹಾಳಾಗೋದು. ನೋಡೋಣ ಏನಾಗುತ್ತೆ ಅಂತ. ದುಡ್ಡೆಲ್ಲ ಒಂದೊಂದು ಸಲ ಇದಕ್ಕೆ ಸ್ಪೆಂಡ್ ಮಾಡಿದಾಗ ಪ್ಲ್ಯಾಂಟ್ಸಿಗೆ ಅದು ಸತ್ತೋದ್ರೆ ತುಂಬಾ ಬೇಜಾರಾಗತ್ತೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ, ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳಿ ತಗೊಂಡು ಬಂದಿದ್ದೀನಿ. ಲಾಸ್ಟ್ ಟೈಮು ಹಾಗೆ ನರ್ಸರಿಯಿಂದಲ್ಲ, ಆಸ್ ಯು ಗೈಸ್ ಹ್ಯಾವ್ ಸೀನ್ ಇನ್ ಮೈ ಪ್ರೀವಿಯಸ್ ವ್ಲಾಗ್, ಕೆಲವೆಲ್ಲ ಪ್ಲ್ಯಾಂಟ್ಸನ್ನು ಬೈ ಮಾಡಿದ್ದೇನೆ. ದೇ ಆರ್ ಡೂಯಿಂಗ್ ರಿಯಲಿ ಫೈನ್ ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಒಂದು ಪ್ಲ್ಯಾಂಟ್ ಇತ್ತು ಪರ್ಪಲ್ ಕಲರಿಂದು, ಡಾರ್ಕ್ ಬ್ಲೂ ಕಲರಿಂದು ಒಂದು ಪ್ಲ್ಯಾಂಟು. ಅದು ಸ್ವಲ್ಪ ಸಾಯೋ ಪರಿಸ್ಥಿತಿನಲ್ಲಿ ಇದೆ ಆ ಪ್ಲ್ಯಾಂಟ್. ನಾವು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ದೀವಿ. ಈ ರೀತಿ ಒಟ್ಟಿಗೆ ಕೂತು ಊಟ ಮಾಡೋದಂತಂದರೆ ಏನೋ ಒಂದು ಖುಷಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸ್ವಲ್ಪ ಹೊತ್ತು ಊಟ ಎಲ್ಲ ಆದ ನಂತರ ಆ್ಯಂಡ್ ಸ್ವಲ್ಪ ಬಾಯೆಲ್ಲ ಸಿಹಿ ಮಾಡಿದ ನಂತರ ಮತ್ತೆ ಇನ್ನೊಂದು ಆಟ, ಕ್ಯಾರಮ್ ಆಡ್ತಾ ಇದ್ದೀವಿ ಎಲ್ಲರೂ ಕೂಡ. ವಿ ಹ್ಯಾಡ್ ಲಾಟ್ ಆಫ್ ಫನ್. ಮಾತಾಡ್ತಾ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ಸೊ ತಂಗಿ ಬಂದಿದ್ಲು, ಹಾಗೆಯೇ ಹೊರಗಡೆ ಹೋಗೋಣ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನಾವು. ಎಲ್ಲಿಗೆ ಹೋಗೋದು ಅಂತಂದರೆ ಡಿಸ್ಕಷನೆಲ್ಲ ಆಯಿತು. ಕೊನೆಗೆ ಫೈನಲೈಸ್ ಆಯಿತು ಒಂದು ಲೊಕೇಶನ್ಗೆ ಅಂತ ಹೇಳಿ. ವಿ ಆರ್ ಗೋಯಿಂಗ್ ಔಟ್. ವೆದರ್ ಅಂತೂ ತುಂಬಾ ಕೋಲ್ಡ್ ಆಗಿದೆ. ಆ್ಯಸ್ ಆಲ್ವೇಸ್ ಐ ಸಿ, ಈ ಕೂಲ್ ವೆದರ್ಗೆ ಒಂದು ಸತಿ ಹೊರಗಡೆ ಹೋಗೋಣ ಅಂತ ಅನ್ನಿಸ್ತು. ಸೊ ಲೆಟ್ಸ್ ಗೋ ಗೈಸ್. ಅಂತೂ ನಮ್ಮ ಡೆಸ್ಟಿನೇಷನಿಗೆಲ್ಲ ರೀಚ್ ಆಗಾಯಿತು.
ವಿಂಡೋ ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಪ್ರತಿ ಸಲ ಇದೇ ಆಗೋದು, ಮತ್ತೆ ಏನಾದ್ರು ಒಂದು ಪರ್ಚೇಸ್ ಮಾಡಿ ಬಂದೇ ಬರ್ತೀವಿ. ಬಟ್ ದಿಸ್ ಟೈಮ್ ನೋಡಬೇಕೇನಂತ. ದಿಸ್ ಇಸ್ ಮಸಾಜ್ ಮಾಡೋದಕ್ಕೆ ಬೆಸ್ಟ್ ಅಂತೆ. ಗೊತ್ತಿಲ್ಲ, ನಾನು ಎಷ್ಟೋವರೆಗೆ ಎಕ್ಸ್ಪೀರಿಯೆನ್ಸ್ ಮಾಡೇ ಇಲ್ಲ. ಕೂತ್ಕೊಂಡಿದ್ರೆ ಚೆನ್ನಾಗಿ ಮಸಾಜ್ ಮಾಡುತ್ತೆ ಅಂತ ಹೇಳಿ ಬಾಡಿ ಎಲ್ಲ. ಹಾಗೆ ಎಲ್ಲ ಸುತ್ತಿದಾಯಿತು. ಆ್ಯಂಡ್ ವಿ ಕೇಮ್ ಹಿಯರ್ ಆ್ಯಕ್ಚುಲಿ ಮೂವಿ ವಾಚ್ ಮಾಡೋದಕ್ಕೆ ಅಂತ ಹೇಳಿ. ಹಾಗೆ ವಿಂಡೋ ಶಾಪಿಂಗ್ ಎಲ್ಲ ಜಸ್ಟ್ ಮಾಡ್ತಾಯಿದ್ವಿ, ಜಸ್ಟ್ ನೋಡೋದು ಮಾತ್ರ. ಬಟ್ ಮೇಯ್ನ್ ಏನಂತಂದರೆ ಮೂವಿ ನೋಡಬೇಕು ಅಂತ ಹೇಳಿ. ಲುಕ್ ಎಟ್ ದಿಸ್ ಬೈಕ್ ಯಾರ್, ಸೊ ಕ್ರೇಜಿ ಆಗಿದೆ ಅಲ್ವಾ ಬೈಕ್. ಆ್ಯಂಡ್ ಲುಕ್ ಎಟ್ ದಿಸ್ ಆಲ್ ಫೇವ್ರೆಟ್ ಹೀರೋಸ್. ಎಷ್ಟು ಚೆನ್ನಾಗಿ ರೀತಿ ಕ್ಯೂಟಾಗಿ ಆರ್ಟಿಸ್ಟಿಕ್ ವೇಯಲ್ಲಿ ಡ್ರಾ ಮಾಡಿ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಬ್ಯೂಟಿಫುಲ್ ಅಲ್ವಾ. ಸೊ ವಿ ಆರ್ ವಾಚಿಂಗ್ ಮೂವಿ ಹಿಯರ್ ಆ್ಯಂಡ್ ದಿಸ್ ಇಸ್ ಡೇ 2. ನಮ್ಮ ಎಂಜಾಯ್ಮೆಂಟ್ ಎಲ್ಲ ಮುಗೀತು, ವೀಕೆಂಡ್ ಅಂತೂ ಮುಗೀತು. ಇನ್ನು ಇವಾಗ ಆಫೀಸ್ ಟೈಪ್. ಆಫೀಸಿಗೆ ಬಂದು ಕೆಲಸ ಮಾಡೋದು, ಇಟ್ ರಿಪೀಟ್ಸ್ ಲೈಕ್ ದಟ್. ವೀಕೆಂಡ್ ಮುಗಿಯೋದೇ ಗೊತ್ತಾಗೋದಿಲ್ಲ. ಮತ್ತೆ ವರ್ಕಿಗೆ ಹೋಗಬೇಕಲ್ಲ ಅಂತ ಹೇಳಿ ಒಂದು ಮಂಡೆ ಬಿಸಿ ಇದ್ದೇ ಇರುತ್ತೆ. ಹಾಗೆ ಆಫೀಸಿಗೆಲ್ಲ ಬಂದಾಯಿತು. ಆಫೀಸಲ್ಲಿ ನನ್ನ ಡೈಲಿ ಏನಿದೆ ವರ್ಕ್ ಅದನ್ನೆಲ್ಲ ಮುಗಿಸಿ ಮತ್ತೆ ರೂಮಿಗೆ ಬರಬೇಕಾದ್ರೆ ಜಿಲೇಬಿ ಕ್ರೇವಿಂಗ್ ಆಗ್ತಿತ್ತು ಅಂತ ಹೇಳಿ ಜಿಲೇಬಿ ತಗೊಂಡೆ. ಆ್ಯಂಡ್ ಸ್ವೀಟ್ ಕಾರ್ನ್ ನಮ್ಮದು ಕಂಪಲ್ಸರಿ. ಸ್ವೀಟ್ ಕಾರ್ನನ್ನು ಈ ರೀತಿ ಸಪ್ರೇಟ್ ಮಾಡಿ ಇಟ್ಕೊಂಡು ಅರ್ಜೆಂಟಾಗಿ ಹಸಿವಾದಾಗ ಕ್ರೇವಿಂಗ್ಸ್ ಆಗಬೇಕಾದ್ರೆ ಉಪ್ಪು, ತುಪ್ಪ ಮತ್ತು ಚಿಲ್ಲಿ ಪೌಡರ್, ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡಿ ಫ್ರೈ ಮಾಡಿ ತಿಂದರೆ ಇಟ್ಸ್ ಸೋ ಟೇಸ್ಟಿ, ಹೆಲ್ದಿ ಅಂತ ಹೇಳಿ ಆಲ್ಮೋಸ್ಟ್ ಎವ್ರಿ ಟೈಮ್ ಐ ಬೈ ಸ್ವೀಟ್ ಕಾರ್ನ್. ಈ ರೀತಿ ವ್ಲಾಗ್ಸ್ ನೋಡ್ತಾ ನೋಡ್ತಾ ಸ್ವೀಟ್ ಕಾರ್ನ್ ಎಲ್ಲ ಈ ರೀತಿ ಸಪ್ರೇಟ್ ಮಾಡಿ ಇಟ್ಟಿದ್ದಾಯಿತು. ಆ್ಯಂಡ್ ಬ್ಯೂಟಿಫುಲ್ ಪ್ಲ್ಯಾಂಟ್ಸ್, ಫ್ಲವರಿಂಗ್ ಪ್ಲ್ಯಾಂಟ್ಸ್ ನರ್ಸರಿಯಿಂದ ತಂದಿದ್ದು ಇದ್ದೆ ಅಲ್ಲ. ಸೊ ಅದನ್ನೆಲ್ಲ ನೋಡ್ತಾ ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಬಾಲ್ಕನಿನಲ್ಲೇ. ಬಾಲ್ಸಮ್ ಇಸ್ ಡೂಯಿಂಗ್ ರಿಯಲಿ ಗುಡ್. ಐ ಆಮ್ ಸೋ ಹ್ಯಾಪಿ. ಹಾಗೆ ದೇವರಿಗೆ ಎಲ್ಲ ಹೂವಿಟ್ಟು ದೇವರಿಗೆಲ್ಲ ನಮಸ್ಕಾರ ಮಾಡೋಣ ಅಂತ ಹೇಳಿ, ಟು ಬ್ರಿಂಗ್ ಲಾಟ್ಸ್ ಆಫ್ ಪಾಸಿಟಿವಿಟಿ ಆ್ಯಂಡ್ ಟು ಫೀಲ್ ಸೋ ಗುಡ್ ಅಂತ. ಮನಸ್ಸಿಗೆ ಒಂದು ನೆಮ್ಮದಿ ಬೇಕಂತಂದರೆ ಒಂದು ಸಲ ದೇವರಿಗೆ ನಮಸ್ಕಾರ ಮಾಡಲೇಬೇಕು. ನಂತರ ರಾತ್ರಿಗೆ ಅಕ್ಕಿ ಮುದ್ದೆ, ನಾವು ಪುಂಡಿ ಉಂಡೆ ಅಂತ ಹೇಳ್ತೀವಿ. ಸೊ ಅದೇ ಇತ್ತು. ನಂತರ ಪಾತ್ರೆ ವಾಶ್ ಮಾಡಿದ್ದಿದ್ದೆ. ಅದು ತುಂಬಾ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು. ಆ್ಯಂಡ್ ಎಂಡಿಂಗ್ ಮೈ ಡೇ ಬೈ ಈಟಿಂಗ್ ಜಿಲೇಬಿ. ಆ್ಯಂಡ್ ದಿಸ್ ಇಸ್ ಡೇ 3. ಕ್ವಿಕ್ಲಿ ಡೇ 3ಗೆ ಮೂವ್ ಆಗೋಣ. ಬಟನ್ ರೋಸಸ್, ನೆಲ ಗುಲಾಬಿ, ದೇ ಆರ್ ಸೋ ಬ್ಯೂಟಿಫುಲ್ ಅಲ್ವಾ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಐ ಆಮ್ ಸ್ಪೆಂಡಿಂಗ್ ಮೈ ಕ್ವಾಲಿಟಿ ಟೈಮ್ ಹಿಯರ್ ಆಲ್ಮೋಸ್ಟ್ ಎವ್ರಿ ಟೈಮ್. ಐ ಹೋಪ್ ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ಹೇಳಿ ನೋಡೋಣ. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸೊ ಕ್ವಿಕ್ಕಾಗಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಟು ಕುಕ್. ಇಲ್ಲಿ ಮೊದಲಿಗೆ ಬಾಣಲೆಗೆ ಸ್ವಲ್ಪ ಎಣ್ಣೆ, ಬೇಕಂತಂದರೆ ತುಪ್ಪನೂ ಯೂಸ್ ಮಾಡ್ಬೋದು. ಎಣ್ಣೆ ಮತ್ತು ತುಪ್ಪ ಎರಡು ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು. ಇಲ್ಲಿ ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಸ್ವಲ್ಪ ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ. ಗೋಡಂಬಿ ಈ ರೀತಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ನೆಕ್ಸ್ಟ್ ಆ್ಯಡ್ ಸ್ವೀಟ್ ಕಾರ್ನ್, ಜೋಳ ಏನಿದೆ ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಕೂಡ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ನಂತರ ಎಲ್ಲ ಹುರಿದಂಥ ಸ್ವೀಟ್ ಕಾರ್ನ್, ಗೋಡಂಬಿ ಏನಿದೆ ಅದನ್ನು ಸೈಡಲ್ಲಿ ಈ ರೀತಿ ತೆಗೆದಿಟ್ಕೊಳ್ಳಿ ಒಂದು ಬೌಲಲ್ಲಿ. ನಂತರ ಒಗ್ಗರಣೆ ಮಾಡೋದು ಕೆಲಸ ನಮಗೆ ಇವಾಗ. ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ ಎಲ್ಲ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ. ಹಸಿಮೆಣಸು ಹಾಕ್ತಾಯಿದ್ದೀನಿ. ನಂತರ ಕರಿಬೇವಿನ ಸೊಪ್ಪು, ಇಲ್ಲಿ ಸ್ವಲ್ಪ ನಾನು ಇಂಗು ಏನಿದೆ ಇಂಗಿನ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಂಗಿನ ಪೌಡ್ರೇ ಒಳ್ಳೆಯದು. ನಂತರ ಸ್ವಲ್ಪ ಅರಿಶಿನ,
ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಜಾಗರಿ ಬೇಕಾದ್ರೆ ಗ್ರೇಟ್ ಮಾಡಿ ಹಾಕ್ಕೊಳ್ಬೋದು. ಇಲ್ಲಿ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಂಡೆ, ತುಂಬ ಬೇಡ, ಸ್ವಲ್ಪ. ಸೊ ಸೈಡಲ್ಲಿ ಈ ರೀತಿ ಅನ್ನನ ಬೇಯಿಸಿ ಇಡಬೇಕು, ನೀವು ಪ್ರಿಪೇರ್ ಮಾಡಿ. ಸೊ ಆಲ್ರೆಡಿ ಕುಕ್ ಆಗಿರುವಂಥ ಅನ್ನನ ಈ ರೀತಿ ಚಿತ್ರಾನ್ನ ಮಿಕ್ಸ್ಚರ್ ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಹಾಕಿದರೆ ಚಿತ್ರಾನ್ನ ಈಸ್ ರೆಡಿ. 1 minute, add this sweet corn and ಗೋಡಂಬಿ. ನಂತರ ಲೆಮನ್ ಸ್ಕ್ವೀಸ್ ಇಸ್ ಮಸ್ಟ್ ಇನ್ ದ ಎಂಡ್. ಚಿತ್ರಾನ್ನ ಈಸ್ ರೆಡಿ. ಸ್ವೀಟ್ ಕಾರ್ನ್ ಚಿತ್ರಾನ್ನ, ಜೋಳದ ಚಿತ್ರಾನ್ನ ಅಂತ ಹೇಳ್ಬೋದು. ದಟ್ ಈಸ್ ರೆಡಿ ಟು ಈಟ್. ಇಟ್ಸ್ ಸೋ ಗುಡ್, ಗೊತ್ತಾ. ನನಗೆ ಚಿತ್ರಾನ್ನ ಹಾಗೆ ತಿನ್ನಲಿಕ್ಕೂ ಇಷ್ಟ. ಒಂದೊಂದು ಸಲ ಚಿತ್ರಾನ್ನಕ್ಕೆ ಮೊಸರು ಹಾಕಿ ತಿಂತೀನಿ. ಇಟ್ ವಿಲ್ ಆಲ್ಸೋ ಬಿ ವೆರಿ ಗುಡ್. All flowers are blooming and it feels so good sitting in balcony and having my coffee or snacks. ತುಂಬಾ ಖುಷಿಯಾಗತ್ತೆ. ಹಾಗೆಯೇ ಪಲ್ಯಕ್ಕೆ ಪ್ರಿಪರೇಷನ್ ಆಗ್ತಾಯಿದೆ ನಂದು. ತೊಂಡೆಕಾಯಿ ಎಲ್ಲ ಕಟ್ ಮಾಡೋಣ ಅಂತ ಹೇಳಿ. ದಿಸ್ ಆಲ್ಸೋ ಐ ಹ್ಯಾವ್ ಶೇರ್ಡ್ ಇನ್ ದ ಪ್ರೀವಿಯಸ್ ವ್ಲಾಗ್, ಹೇಗೆ ಮಾಡೋದು ಅಂತ ಹೇಳಿ. ಸೊ ಗೈಸ್, ಗೋ ಆ್ಯಂಡ್ ವಾಚ್ ದ ವ್ಲಾಗ್. ನಂತರ ಮಜ್ಜಿಗೆ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅನ್ನ, ಪಲ್ಯ, ಮೊಸರು, ಮಜ್ಜಿಗೆ ಇಷ್ಟಿದ್ರೆ ಬೇರೇನು ಬೇಕು ಊಟಕ್ಕೆ? ಇಷ್ಟಿದ್ರೆ ಅಷ್ಟೇ ಸಾಕು. ಸೊ ಕಾಫಿ ಎಲ್ಲ ಕುಡಿದು ಜಸ್ಟ್ ಎಂಜಾಯಿಂಗ್ ದಿಸ್ ಕಾಝಿ ಬ್ಯೂಟಿಫುಲ್ ಡೇ. ಹಾಗೆಯೇ ನಂತರ ಈವ್ನಿಂಗ್ ವಾಕಿಂಗ್ ಮಾಡಬೇಕಂತ ಹೇಳಿ ಐ ಆಮ್ ಗೋಯಿಂಗ್ ಔಟ್ಸೈಡ್. ಲುಕ್ ಇಟ್ ದಿಸ್ ಬ್ಯೂಟಿಫುಲ್ ವ್ಯೂ. ಸನ್ಸೆಟ್ ಅಂತೂ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತ ಹೇಳಿ. ಐ ಆಮ್ ಜಸ್ಟ್ ಎಂಜಾಯಿಂಗ್ ದ ವ್ಯೂ. ಆಲ್ಸೋ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕೂಡ ಬೇಕಲ್ವಾ ಅಂತ ಹೇಳಿ ವಾಕು ಮಾಡೋಣ ಅಂತ ಹೇಳಿ. ಸೊ ಲೆಟ್ಸ್ ಗೋ ಫಾರ್ ವಾಕ್. ಇದೊಂದು 2 to 2.5 ಕಿಲೋಮೀಟರ್ ಇದೆ ಈ ಕೆರೆ. ಅಂದರೆ ಸುತ್ತಲೂ ವಾಕಿಂಗ್ ಮಾಡೋದು ಅಂತ ಹೇಳಿ. ಹಾಗೆ ಬರಬೇಕಾದ್ರೆ ಸುಸ್ತಾಯಿತು. ಸೊ ಕ್ರೇವಿಂಗ್ ಐಸ್ ಕ್ರೀಮ್. ಇಲ್ಲಿ ಮಂಗಳೂರು ಕಡ್ಬಟ್ ಸಿಗ್ತದೆ ಅಂತ ಬೋರ್ಡ್ ಹಾಕಿದ್ದಾರೆ, ಫೋಟೋ ಹಾಕಿದ್ದಾರೆ. ಸೊ ಲೆಟ್ಸ್ ಆಸ್ಕ್ ಅಂತ ಹೇಳಿ ನೋಡಿದರೆ ಮೆನುನಲ್ಲೂ ಕೂಡ ಮಂಗಳೂರು ಗಡ್ಬಡಿ ಇದೆ. ಸೊ ಐ ಆಮ್ ಎಂಜಾಯಿಂಗ್ ಮ್ಯಾಂಗ್ಳೂರ್ ಗಡ್ಬಟ್.